ನಿಮಗೆ ಯಾವುದೇ ವ್ಯಕ್ತಿಯಿಂದ ಭಯ ಕಾಡುತ್ತಿದೆ ಎಂದರೆ, ಅಥವಾ ಯಾರಾದರೂ ನಿಮಗೆ ಭಯ ಪಡಿಸುತ್ತಿದ್ದಾರೆ, ಅಥವಾ ಯಾವುದೋ ಒಂದು ಸಮಯ ಸಂದರ್ಭ ನಿಮಗೆ ಭಯವನ್ನು ಕ್ರಿಯೇಟ್ ಮಾಡ್ತಾ ಉಂಟು, ಯಾವುದೋ ಒಂದು ಸಂದರ್ಭದ ಭಯ ನಿಮ್ಮನ್ನು ಕಾಡ್ತಾ ಉಂಟು, ಅದು ಹಿಂದೆ ನಡೆದದ್ದಿರ್ಬೋದು ಅಥವಾ ಮುಂದೆ ನಡೆಯುವ ಬಗ್ಗೆ ನೀವು ಆಲೋಚನೆ ಮಾಡ್ತಾ ನಿಮಗೆ ಭಯ ಆಗ್ತಾ ಇರ್ಬೋದು, ಅಥವಾ ನೆಗೆಟಿವ್ ಎನರ್ಜಿಯಿಂದಾಗಿ ನೆಗೆಟಿವ್ ಆಗಿ ಕೆಟ್ಟದ್ದಾಗಿ ಏನೋ ಒಂದು ಆಗುತ್ತೆ ನಮ್ಮ ಜೀವನದಲ್ಲಿ, ಕೆಟ್ಟ ಆಲೋಚನೆಗಳಿಂದ ನಿಮಗೆ ಭಯ ಕಾಡ್ತಾ ಇರ್ಬೋದು. ಅಂದರೆ ಕೆಲವೊಂದು ಸಲ ಕೆಲವೊಂದು ಸಿಚುವೇಶನಿಂದ ತಪ್ಪಿಸ್ಕೊಳ್ಬೇಕು ಅಂತ ನಿಮಗೆ ಅಂದ್ಕೊಂಡ್ರೂ ಅದು ಆಗಲ್ಲ. ಕೆಲವೊಂದು ಘಟನೆಗಳು ನಮಗೆ ಪದೇ ಪದೇ ಹಿಂಸೆ ನೀಡ್ತಾ ಇರುತ್ತೆ, ನಮ್ಮನ್ನು ಅದು ಸ್ಪಾಯ್ಲ್ ಮಾಡ್ತಾ ಇರುತ್ತೆ. ಆ ಭಯದಲ್ಲೇ ನಾವು ಜೀವಿಸಬೇಕಾಗುತ್ತೆ. ಯಾವುದೇ ಒಂದು ಭಯ ಇರ್ಬೋದು, ಅದು ವ್ಯಕ್ತಿಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ಒಂದು ಸಂದರ್ಭ ಸಮಯಕ್ಕೆ ಸಂಬಂಧಿಸಿದ್ದಿರ್ಬೋದು. ಇಲ್ಲಿ ಏನಂದರೆ, ಇದು ಒಂದು ನಾರ್ಮಲ್ ಆಗಿ ನಾವು ನೋಡಿದಾಗ ಇದೇನು ಅಷ್ಟು ದೊಡ್ಡ ಸಮಸ್ಯೆ ಅಂತ ಅನಿಸಲ್ಲ. ಬಟ್ ಯಾರು ಅದನ್ನು ಅನುಭವಿಸ್ತಾರೆ ನೋಡಿ, ಯಾರಿಗೆ ಆ ಭಯ ಕಾಡ್ತಾ ಉಂಟು, ಅವರು ತುಂಬ ಅಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಅಂದರೆ ಇವಾಗ ಹಗಲಲ್ಲಿ ನಮಗೆ ಕೆಲವೊಂದು ಸಲ ಭಯ ಕಾಡಲ್ಲ, ನೈಟ್ ಕೆಲವೊಂದು ಸಿಚುವೇಶನಿಂದ ಅದು ನೆಗೆಟಿವ್ ಎನರ್ಜಿ, ಅಂದರೆ ಅಲ್ಲಿ ಕೆಲವೊಂದು ದುಷ್ಟಶಕ್ತಿಗಳಿಂದ ಇರ್ಬೋದು, ಅಥವಾ ಮಾಟ ಮಂತ್ರ ವಶೀಕರಣ ಕೆಲವೊಂದು ಪ್ರಯೋಗಗಳಿಂದ ಇರ್ಬೋದು, ನಮಗೆ ಭಯ ಕಾಡ್ತಾ ಇರ್ಬೋದು, ಅಥವಾ ಭಯ ಆಗುವ ಥರ ವಾತಾವರಣ ಸೃಷ್ಟಿಯಾಗಿರ್ಬೋದು, ಅಥವಾ ವ್ಯಕ್ತಿಗಳು ಭಯಪಡಿಸ್ತಾ ಇರ್ಬೋದು. ಅಂಥ ಸಂದರ್ಭದಲ್ಲಿ ಈ ಒಂದು ದೈವಿಕ ವಾಕ್ಯದಿಂದ ನಿಮ್ಮ ಭಯ ದೂರವಾಗುತ್ತೆ. ನೀವು ಏನು ಮಾಡಬೇಕು ಅಂದರೆ, ನಿಮಗೆ ಯಾವುದೇ ಒಂದು ಸಮಯ ಸಂದರ್ಭ ಇರ್ಬೋದು, ವ್ಯಕ್ತಿಯಿಂದ ಭಯ ಕಾಡ್ತಾ ಉಂಟು, ನೀವು ಸುರಕ್ಷಿತವಾಗಿ ಇಲ್ಲ, ನಿಮ್ಮಲ್ಲಿ ನಕಾರಾತ್ಮಕ ಶಕ್ತಿ ಜಾಸ್ತಿ ಉಂಟು, ಮನೆಯಲ್ಲಿ ಜಾಸ್ತಿ ಉಂಟು, ನಿಮಗೆ ಒಂದು ಪ್ರೊಟೆಕ್ಷನ್ ಬೇಕು, ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಬೇಕು, ನಿಮ್ಮವರನ್ನು ನೀವು ರಕ್ಷಣೆ ಮಾಡಬೇಕು. ಆವಾಗ ನೀವು ಈ ಒಂದು ದೈವಿಕ ವಾಕ್ಯವನ್ನು ಹೇಳಿದ್ರೂ ಆಗುತ್ತೆ, ಅಥವಾ ನಿಮ್ಮ ಎಲ್ಲರ ಪರವಾಗಿ ನಾನು ಪ್ಲೇಯರ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ, ಸೊ ಅದನ್ನು ಕೇಳಿದ್ರೂ ಆಗುತ್ತೆ. ನೀವಾದರೆ ಜಪ ಮಾಡ್ಬೋದು ಅಥವಾ ಕೇಳ್ಕೊಳ್ಬಹುದು. ಕೆಲವೊಂದು ಸಲ ಭಯದ ವಾತಾವರಣದಲ್ಲಿ ಜಪ ಮಾಡಲಿಕ್ಕೆ ಆಗದೇ ಇರ್ಬೋದು. ಆ ಸಂದರ್ಭದಲ್ಲಿ ನಿಮ್ಮ ಎಲ್ಲರ ಪರವಾಗಿ ಏನು ಒಬ್ಬ ವ್ಯಕ್ತಿಗೆ ಸಮಸ್ಯೆ ಬರ್ಬೋದು, ಜನರಲ್ ಆಗಿ ತಗೊಂಡ್ಬಿಟ್ಟು ನಾನು ಪ್ಲೇಯರ್ ಮಾಡಿಬಿಟ್ಟು ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಮಹಾವಿಷ್ಣು ನಿಮಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ನಿಮ್ಮ ಜೀವನ ಸುಖಕರವಾಗಿರಲಿ, ನಿಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳು ದೂರಾಗಲಿ ಅಂತ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ. ಈ ಒಂದು ದೈವಿಕ ವಾಕ್ಯ ಈ ರೀತಿ ಉಂಟು. ಮನಸ್ಸಿನಲ್ಲಿ ಏನೇ ಒಂದು ಕೆಟ್ಟ ಯೋಚನೆ ಇದ್ರೂ ಹೋಗುತ್ತೆ, ಏನೇ ಒಂದು ಭಯ ಕಾಡ್ತಾ ಇದ್ರೂ ಆ ಸಿಚುವೇಶನ್ ನಿಮ್ಮಿಂದ ದೂರ ಆಗುತ್ತೆ, ನಿಮಗೆ ಒಂದು ರಕ್ಷಣೆ ಸಿಗುತ್ತೆ. ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಭವವನ್ನು ಒಂದೆರಡು ಮಾತಿನಲ್ಲಿ ನಮ್ಮ ಜೊತೆ ಶೇರ್ ಮಾಡಿ. bypass all of old, 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 bypass all of old.